ನಮಗೂ ಗುಪ್ತಚರ ವರದಿ ಸಿಗುತ್ತೆ ಅನ್ನೋ ಒಂದು ನಿಖಿಲ್ ಹೇಳಿಕೆ ಅವರೇನಿದೆ ಮೊನ್ನೆ ಕೊಟ್ಟಂತ ಹೇಳಿಕೆ. ಇದಕ್ಕೆ ಸಿಎಂ ಪುತ್ರನ ಹೇಳಿಕೆಗೆ ಬಿಜೆಪಿ ಶಾಸಕರಿಂದ ಈಗ ಪ್ರಶ್ನೆ ಒಂದು ಬಂದಿದೆ. ಯಾವ ರೀತಿಯಾಗಿ ನಿಮಗೆ ಆ ಒಂದು ಗುಪ್ತಚರ ವರದಿ ಸಿಗುತ್ತೆ ಅನ್ನೋದು ಪ್ರಶ್ನೆ. ಸಿಎಂ ಪುತ್ರನ ಹೇಳಿಕೆಗೆ ಬಿಜೆಪಿಯ ಶಾಸಕರಿಂದ ಟ್ವಿಟರ್ನಲ್ಲಿ ಈಗ ಪ್ರಶ್ನೆಯನ್ನ ಕೇಳಲಾಗಿದೆ. ಟ್ವಿಟರ್ ಮೂಲಕ ಶಾಸಕ ಸುರೇಶ್ ಕುಮಾರ್ ಅವರು ಪ್ರಶ್ನೆ ಮಾಡಿರೋದು, ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನೋದು ಅಷ್ಟು ಸಸ್ತಾ ಆಗೋಯ್ತಾ, ಅಷ್ಟು ಒಂದು ರೀತಿಯಾಗಿ ಎಲ್ರಿಗೂ ಕೂಡ ಆಕ್ಸೆಸಿಬಲ್ ಆಗೋಯ್ತಾ ಅದು ಅಂತ. ಗುಪ್ತಚರ ಇಲಾಖೆ ಮಾಹಿತಿ ಅಷ್ಟು ಸಸ್ತಾ ಆಗೋದ್ಯೋ? ಗುಪ್ತಚರ ಮಾಹಿತಿ ಪಡೆಯೋದಕ್ಕೆ ನಿಖಿಲ್ಗೆ ಅಧಿಕಾರ ಇದೆಯಾ, ಅಥವಾ ಸಿಎಂ ಅವರ ಪುತ್ರ ಅಂತ ಹೇಳಿ ಅವರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರಾ ಅಂತ ಸುರೇಶ್ ಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿರೋದು. ಇಂಟೆಲಿಜೆನ್ಸ್ ರಿಪೋರ್ಟ್ ಅಂದ್ರೆ ಅದಕ್ಕೆ ಆದಂತ ಒಂದು ಸೀಕ್ರೆಸಿ ಇದೆ, ಅದಕ್ಕೆ ಆದಂತ ಒಂದು ವ್ಯಾಲ್ಯೂ ಇದೆ. ಆದ್ರೆ ಪುತ್ರ ಏನು ಸಿಎಂ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಮಗೂ ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಬರ್ತಾ ಇರುತ್ತೆ, ನಮಗೂ ಗೊತ್ತು ಎಲ್ಲೆಲ್ಲಿ ಏನೇನಾಗ್ತಿದೆ, ಯಾರು ಮೊನ್ನೆ ಆ ಪ್ರತಿಭಟನೆಯನ್ನ ನಡೆಸ್ತಿರುವಂತದ್ದು ಯಾರು, ಇದರ ಹಿಂದೆ ಯಾರ್ಯಾರಿದ್ದಾರೆ ಇದೆಲ್ಲ ನಮಗೆ ಗೊತ್ತು ಅಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅದಕ್ಕೆ ಸುರೇಶ್ ಕುಮಾರ್ ಅವರು ಈಗ ಪ್ರಶ್ನೆಯನ್ನ ಮಾಡಿರೋದು, ಇಂಟೆಲಿಜೆನ್ಸ್ ರಿಪೋರ್ಟ್ ಗುಪ್ತಚರ ಮಾಹಿತಿ ಏನಿದೆ ಅಷ್ಟು ಸಸ್ತಾ ಆಗಿದೆಯಾ, ಆ ರೀತಿಯಾಗಿ ಮುಖ್ಯಮಂತ್ರಿಯ ಪುತ್ರ ಅಂತ ಹೇಳಿ ಅವರಿಗೆ ಇಂಟೆಲಿಜೆನ್ಸ್ ಅವರು ಕೊಡ್ಬೋದಾ ಅಂತ. ಈ ಒಂದು ಟ್ವಿಟರ್ ಅನ್ನ ಕೂಡ ನೀವು ನೋಡ್ತಿದ್ರೆ, ಟ್ವಿಟರ್ ಪೋಸ್ಟ್ ಅನ್ನ, ಗುಪ್ತಚರ ವರದಿ ಅಷ್ಟು ಸಸ್ತಾ ಆಗಿದೆಯೋ, ಗುಪ್ತಚರ ವರದಿ ಸಿಗೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಅಧಿಕಾರ ಏನು ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ನೆನ್ನೆ ನಮ್ಮ ತಂದೆಯವ್ರ ಜೊತೆನೇ ಕೂತಿದ್ದೆ ಒಂದು 3-4 ಗಂಟೆಗಳ ಕಾಲ. ತಂದೆಯವರು ತುಂಬ ಅಪ್ಸೆಟ್ ಆಗಿದ್ದರು. ಆಮೇಲೆ ನಾವು ಇವತ್ತು ಸರ್ಕಾರ ನಡೆಸ್ತಾ ಇರೋರು, ನಮ್ಮ ಕೈನಲ್ಲಿ ಇಂಟೆಲಿಜೆನ್ಸ್ ಇದೆ, ಮತ್ತೊಂದು ಇನ್ನೊಂದು ಎಲ್ಲ ಕಡೆಯಿಂದನೂ ನಾವು ವಿಷಯಗಳನ್ನ ತಿಳ್ಕೊತೀವಿ. ಇವತ್ತು ನಿಜ ಹೇಳಬೇಕು ಅಂದರೆ ನೆನ್ನೆ ನಡೆದಂಥ ಘಟನೆ ಏನಿದೆ ನಿಜವಾಗ್ಲೂ ಮನಸ್ಸಿಗೆ ನೋವಾಗುತ್ತೆ. ರೀಸನ್ ಏನಂದರೆ, ಇವತ್ತು ನಾವು ರೈತರುಗಳ ಮಕ್ಕಳಾಗಿ ಹುಟ್ಟಿದ್ದೀವಿ, ನಮಗೊಂದು ಕಮಿಟ್ಮೆಂಟ್ ಇದೆ ರೈತರುಗಳ ಮೇಲೆ. ಇವತ್ತು ರೈತರುಗಳು ಗೂಂಡಾಗಳಲ್ಲ, ಈ ಗೂಂಡಾ ವರ್ತನೆ ರೈತರುಗಳು ಮಾಡೋದಿಲ್ಲ. ನಮಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಯಾಕೆಂದರೆ ಅವರು ಪಾಪದವರು. ನೀವು ಬಂದ್ಬಿಟ್ಟು ವಿಧಾನಸೌಧ ಗೇಟ್ ಹೊಡಿತೀರಾ, ಮತ್ತೊಂದು ಮಾಡ್ತೀರಾ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಸುಮ್ಮನೆ ಕೈ ಕಟ್ಟಿ ಹಾಕೊಂಡು ಸುಮ್ಮನೆ ಕೂರೋಕ್ಕಾಗತ್ತಾ? ನೋಡಿ, ಇದು ವಿರೋಧ ಪಕ್ಷದವ್ರು ಮಾಡ್ತಾ ಇರೋವಂಥ ಒಂದು ಷಡ್ಯಂತ್ರ ಅಷ್ಟೇ ಇದು. ದಯವಿಟ್ಟು ನಾನು ಹೇಳೋದಿಷ್ಟೇ, ಎಲ್ಲ ನನ್ನ ರೈತ ಬಂಧುಗಳಿಗೆ ತಾಳ್ಮೆಯಿಂದ ಇರಿ. ಖಂಡಿತವಾಗ್ಲೂ ಕುಮಾರಣ್ಣ ಅವರು ನಿಮ್ಮ ಕೈ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ರೈತರ ಮಕ್ಕಳು, ನಮಗೊಂದು ಕಮಿಟ್ಮೆಂಟ್ ಇದೆ, ದಯವಿಟ್ಟು ಅಷ್ಟೊಂದು ವಿಶ್ವಾಸ ಇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ಗುಪ್ತಚರ ಇಲಾಖೆಯ ಮಾಹಿತಿ ನಮಗೂ ಕೂಡ ಬರ್ತಾ ಇರುತ್ತೆ ಅಂತ, ಅದಕ್ಕೆ ಸುರೇಶ್ ಕುಮಾರ್ ಅವರ ಪ್ರಶ್ನೆ ಏನು, ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಮಾಡಿದ್ದಾರೆ ಅಂತ. ಅವಿನಾಶ್, ಮಹತ್ತರ ಬೆಳವಣಿಗೆ ಇದೀಗ ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಬಗ್ಗೆ ಅನುಮಾನ ಮಾಡುವಂತ ಪ್ರಶ್ನೆಯನ್ನ ಮಾಜಿ ಕಾನೂನು ಸಚಿವ ಹಾಗೂ ಹಾಲಿ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಎತ್ತಿರುವಂತದ್ದು. ಈಗಾಗಲೇ ಟ್ವಿಟರ್ ಮುಖಾಂತರ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯ ಬಗ್ಗೆ ಈಗ ಪ್ರಶ್ನೆ ಮಾಡಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಗುಪ್ತಚರ ವರದಿ ಅಷ್ಟು ಸಸ್ತ ಆಗಿದೆಯೋ ಅಂತ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ, ಇತ್ತೀಚೆಗೆ ಬೆಳಗಾವಿ ರೈತರು ಪ್ರತಿಭಟನೆ ಸಂಬಂಧಪಟ್ಟ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಸಿನಿಮಾ ಸೀತಾರಾಮ ಕಲ್ಯಾಣ ಪತ್ರಿಕಾಗೋಷ್ಠಿ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಂದರ್ಭದಲ್ಲಿ ಗುಪ್ತಚರ ವರದಿ ಸಿಗೋದಕ್ಕೆ ನಮಗೂ ಕೂಡ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆ ಗುಪ್ತಚರ ವರದಿ ಮೇರೆಗೆ ಏನ್ ನಡೀತಿರೋ ನನಗೂ ಮಾಹಿತಿ ಇದೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದಕ್ಕೆ ಪ್ರತಿಯಾಗಿ ಇದೀಗ ಟ್ವೀಟ್ ಮಾಡಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಗುಪ್ತಚರ ವರದಿ ಸಿಗೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಅಧಿಕಾರ ಏನು ಅಂತ ಹೇಳಿ ಕ್ವಶನ್ ಮಾಡಿರುವಂತದ್ದು. ಜೊತೆಗೆ ಮುಖ್ಯಮಂತ್ರಿಗಳ ಮಗನಾಗಿದ್ದಕ್ಕೆ ಈ ಮಹಾದಾವಕಾಶ ಅಂತ ಹೇಳಿ ಎಂದು ಕೇಳಿರುವಂತದ್ದು. ಜೊತೆಗೆ ಇದಕ್ಕೆ ಸ್ವತಃ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರೇ ಸ್ಪಷ್ಟನೆ ನೀಡಬೇಕಂತ ಹೇಳಿ ಟ್ವಿಟರ್ ನಲ್ಲಿ ಆಗ್ರಹ ಕೂಡ ಮಾಡಿದ್ದಾರೆ. ಅವಿನಾಶ್, ಅದೇ ರೀತಿಯಾಗಿ ಈಗ ಅವರು ಹೇಳಿದ್ದು ಸರ್ಕಾರದ ಪಾಯಿಂಟ್ ಆಫ್ ವ್ಯೂ ನಲ್ಲಿನ, ಅಥವಾ ನಮಗೆ ಡೈರೆಕ್ಟ್ ಆಗಿ ನನಗೆ ಸಿಗುತ್ತೆ ಅನ್ನೋದು ಬಹಳ ಅಲ್ಲಿ ಹೇಳಿರುವಂತ ವಿಚಾರದಲ್ಲಿ ಕ್ಲಾರಿಟಿ ಇಲ್ಲ. ಅಂದ್ರೆ ಸರ್ಕಾರ ಅಂದ್ರೆ ನಮಗೂ ಸಿಗುತ್ತೆ ಅನ್ನೋದ ಅಂತ ಆ ದೃಷ್ಟಿಯಲ್ಲಿ ಹೇಳಿರ್ಬೋದಾ? ಸದ್ಯಕ್ಕೆ ಗುಪ್ತಚರ ಇಲಾಖೆ ಅನ್ನೋದು ಅದು ಮುಖ್ಯಮಂತ್ರಿಗಳ ಅಂಡರ್ ನಲ್ಲಿ ಬರ್ತಕ್ಕಂಥ ಇಲಾಖೆ, ಮತ್ತು ಇಡೀ ರಾಜ್ಯದ ಆಗುಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇಡೀ ಇಲಾಖೆ ಮಾಹಿತಿಯನ್ನ ಕೊಡ್ತಿರುತ್ತೆ, ಕ್ಷಣದ ಮಾಹಿತಿಯನ್ನು ಕೊಡುತ್ತೆ. ಹಾಗಾಗಿ ಈ ಗುಪ್ತಚರ ಇಲಾಖೆ ಅನ್ನೋದು ರಾಜ್ಯದ ಅಧಿಕಾರದಲ್ಲಿರ್ತಕ್ಕಂಥ ಯಾರಿದ್ದಾರೆ, ಇಡೀ ಅಧಿಕಾರಶಾಹಿ ಸಂಬಂಧಪಟ್ಟ ಹಾಗೆ, ಮತ್ತು ರಾಜ್ಯದಲ್ಲಿ ಇತರೆ ವಿಧ್ವಂಸಕ ಕೃತ್ಯಗಳು ನಡೀತದೆ ಅನ್ನೋದು ಕೂಡ ಅದರ ಮುನ್ಸೂಚನೆ ಕೊಡುವ ಶಕ್ತಿ ಇರ್ತಕ್ಕಂಥ ಗುಪ್ತಚರ ಇಲಾಖೆಗೆ. ಆದ್ರೆ ಗುಪ್ತಚರ ಇಲಾಖೆಯ ಮಾಹಿತಿ ನಮಗೂ ಬರುತ್ತೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ಹ್ಯಾಂಗಲ್ ನಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಆದ್ರೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಇದೀಗ ಬಿಜೆಪಿಗೆ ಅಸ್ತ್ರ ಆಗಿದೆ ಅಂತ ಕಾಣ್ತಿದೆ. ಹಾಗಾಗಿ ಸುರೇಶ್ ಕುಮಾರ್ ಅವರು ಮುಖ್ಯಮಂತ್ರಿಗಳಿಗೆ ಸ್ಪಷ್ಟನೆಗೆ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪಟೇಲ್.